ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಟಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನೂತನ ಆಸ್ಪತ್ರೆ ಉದ್ಘಾಟನೆಗಾಗಿ ಆಗಮಿಸುತ್ತಿರುವ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಆದರದ ಸುಸ್ವಾಗತ. ದಿನಾಂಕ 22/1/2025 ಸಮಯ ಬೆಳಗ್ಗೆ 12:30. ಸ್ಥಳ ಪದ್ಮಾವತಿ ಎಕ್ಸ್ಟೆನ್ಷನ್ ಕಾಲೋನಿ, ಐಒಸಿ ಪೆಟ್ರೋಲ್ ಬಂಕ್ ಹತ್ತಿರ, ಆಶಾಪುರ ರಸ್ತೆ, ರಾಯಚೂರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ಸನ್ನತಿ ಪಂಚಶೀಲ ಪಾದಯಾತ್ರೆ ಸಮಾರೋಪ ಸಮಾರಂಭ ಸಂಘಟನಾ ಸಮಿತಿ ಕರ್ನಾಟಕ ಮಾನ್ವಿ ತಾಲೂಕು ಸಮಿತಿ ಸಂಚಾಲಕರಾದ ಲಕ್ಷ್ಮಣ್ ಜಾನೇಕಲ್ ಮಾತನಾಡಿ, ನಾಡಿನ ಬಿಕ್ಕು ಮತ್ತು ಬಿಕ್ಕುಣಿ ಸಂಘದ ಬಂತೆ ಬೋಧಿದತ್ತರವರ ನೇತೃತ್ವದಲ್ಲಿ ಬೌದ್ಧ ಐತಿಹಾಸಿಕ ಕ್ಷೇತ್ರವಾದ ಸನ್ನತಿಯನ್ನು ಆಂಧ್ರಪ್ರದೇಶದ ಬುದ್ಧವನದ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವುದಕ್ಕೆ ಸನ್ನತಿ ಅಭಿವೃದ್ಧಿ ಮಂಡಳಿಯನ್ನು ಪೂರ್ಣ ಪ್ರಮಾಣದಲ್ಲಿ ರಚಿಸುವಂತೆ ಹಾಗೂ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸನ್ನತಿಯಿಂದ 800 ಕಿಲೋಮೀಟರ್ ಪಂಚಶೀಲ ಪಾದಯಾತ್ರೆ ಪ್ರಾರಂಭವಾಗಿದ್ದು, ರಾಜ್ಯದಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಮ್ರಾಟ್ ಅಶೋಕನ 9 ಶಿಲಾಶಾಸನ ಇರುವ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ಮೂಲ ಸೌಕರ್ಯಗಳ ಬಗ್ಗೆ ಅಧ್ಯಯನ ನಡೆಸಲಿದೆ. ಮಾರ್ಗದಲ್ಲಿ ಬರುವ ಗ್ರಾಮಗಳಲ್ಲಿ ಧಮ್ಮ ಸಂದೇಶ ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಧರ್ಮ ದೀಕ್ಷಾ ನೀಡುತ್ತಾ ಜನವರಿ 23ರಂದು ಯಶವಂತಪುರ ಮಾರ್ಗವಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕನಸಿನ ದಕ್ಷಿಣ ಭಾರತದ ಧಮ್ಮ ಕೇಂದ್ರ ನಾಗಶೇನ ಬುದ್ಧ ವಿಹಾರವನ್ನು ತಲುಪಲಿದೆ. ಜನವರಿ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಹಿರಂಗ ಸಭೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಲಾಗುವುದು. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಕ್ಕು ಬೌದ್ಧ ಸಂಘ ಸಂಸ್ಥೆಗಳವರು, ದಲಿತ ಸಂಘರ್ಷ ಸಮಿತಿಯವರು, ಪ್ರಗತಿಪರ ಚಿಂತಕರು ಭಾಗವಹಿಸುವಂತೆ ಕೋರಿದರು. ಬೆಂಗಳೂರು ಇಲ್ಲಿ ಇದೇ ರೀತಿಯಾಗಿ ಸುಮಾರು 80 ದಿನಗಳ ಕಾಲ ಪಾದಯಾತ್ರೆ ಮೂಲಕ ಈಗ ಇವತ್ತು ನೆಲಮಂಗಲದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಈ ಒಂದು ಪಾದಯಾತ್ರೆ ನೇತೃತ್ವವನ್ನು ಮೈಸೂರಿನ ಬೌದ್ಧ ಬಿಕ್ಕು ಆಗಿರತಕ್ಕಂಥ ಬೋಧಿದತ್ತ ತೇರೋ ಅವರು ವಹಿಸಿಕೊಂಡಿದ್ದು, ಸತತವಾಗಿ ಎಲ್ಲಿಯೂ ಕೂಡ ಗಾಡಿ ಹತ್ತಲೇ ನಾವು ರೆಸ್ಟ್ ಮಾಡೋದಾದ್ರೆ ಒಂದು ದಿನ ಎಲ್ಲಿಯಾದರೂ ತಂಗಿ ರೆಸ್ಟ್ ಮಾಡಿ ಮತ್ತೆ ಮರುದಿನ ಪಾದಯಾತ್ರೆ ಮೂಲಕ ಇವತ್ತು ಈ ಒಂದು 80 ದಿನಗಳ ಪಾದಯಾತ್ರೆ ನಾಳೆ ಬರುವ ಜನವರಿ 24ರಂದು ಬೆಂಗಳೂರಿನಲ್ಲಿ ಮುಕ್ತಾಯಗೊಳ್ಳಲಿದ್ದು, ಅದರ ಅಂಗವಾಗಿ ಈ ಒಂದು ಸಮಾರೋಪ ಸಮಾರಂಭದ ಕಾರ್ಯಕ್ರಮಕ್ಕೆ ಎಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳ ಎಲ್ಲ ಬೌದ್ಧ ಉಪಾಸಕರು, ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು, ವಿವಿಧ ದಲಿತರ ಸಂಘಟನೆಗಳ, ಪ್ರಗತಿಪರ ಸಂಘಟನೆಗಳ ಚಿಂತಕರು, ಬುದ್ಧಿಜೀವಿಗಳು ಎಲ್ಲರೂ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಪಂಚಶೀಲ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ಪಂಚಶೀಲ ಪಾದಯಾತ್ರೆಯ ಮೂಲ ಉದ್ದೇಶಗಳೇನು, ಈ ಒಂದು ಪಂಚಶೀಲ ಪಾದಯಾತ್ರೆಯ ನಮ್ಮ ಬೌದ್ಧ ಸಮುದಾಯಕ್ಕೆ ಮತ್ತು ಈ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಬೌದ್ಧರ ಇತಿಹಾಸದ ಐತಿಹಾಸಿಕ ಸ್ಥಳಗಳಾಗಿರ್ತಕ್ಕಂಥ ಸುಮಾರು ರಾಜ್ಯದಲ್ಲಿ 10ಕ್ಕೂ ಹೆಚ್ಚು ಬೌದ್ಧ ಐತಿಹಾಸಿಕ ಸ್ಥಳಗಳನ್ನು ಸರ್ಕಾರ ಅಭಿವೃದ್ಧಿಪಡಿಸಬೇಕು. ಅದರಲ್ಲಿ ಮುಖ್ಯವಾಗಿ ಯಾದಗಿರಿ ಜಿಲ್ಲೆಯಲ್ಲಿರ್ತಕ್ಕಂಥ ಸನ್ನತಿ ಅಶೋಕ್ ಸಾಮ್ರಾಟರ ಕಾಲದಲ್ಲಿ ಒಂದು ದೊಡ್ಡ ಸ್ತೂಪವನ್ನು ನಿರ್ಮಾಣ ಮಾಡಿ ಇಡೀ ರಾಜ್ಯದಲ್ಲಿ ಅಲ್ಲಿಂದಲೇ ಬೌದ್ಧ ಧರ್ಮವನ್ನು ಪ್ರಚಾರಕ್ಕೆ ತನ್ನ ಮಕ್ಕಳನ್ನು ಇಡೀ ದೇಶದಾದ್ಯಂತ ಕಲಿಸಿರ್ತಕ್ಕಂಥ ಇತಿಹಾಸವಿರತಕ್ಕಂಥ ಸನ್ನತಿಯನ್ನು ಅಭಿವೃದ್ಧಿಗೊಳಿಸಬೇಕು. ಬೌದ್ಧರಿಗೆ ಪ್ರತ್ಯೇಕವಾದ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು ಹಾಗೂ ಮಸ್ಕಿಯ ಶಿಲಾಶಾಸನವನ್ನು ಕೂಡ ಅಭಿವೃದ್ಧಿ ಮಾಡಬೇಕು. ಜೊತೆಗೆ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಇನ್ನೂ 2 ಐತಿಹಾಸಿಕ ಶಿಲಾಶಾಸನಗಳನ್ನು ಅಭಿವೃದ್ಧಿಗೊಳಿಸಬೇಕು. ಜೊತೆಗೆ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಶಾಂತಿಯನ್ನು ಕೋರಿರ್ತಕ್ಕಂಥ ಭಗವಾನ್ ಗೌತಮ ಬುದ್ಧರ ಜಯಂತಿಯನ್ನು ಇಡೀ ದೇಶಕ್ಕೆ ಇಡೀ ದೇಶದಾದ್ಯಂತ ರಜೆಯನ್ನು ಘೋಷಣೆ ಮಾಡಬೇಕು. ಇವತ್ತು ಬಂತೇಜಿಯವರು 100 ಉಪಾಸಕರ ಜೊತೆಗೂಡಿಕೊಂಡು ಇವತ್ತು 80 ದಿನಗಳ ನಿರಂತರ ಪಾದಯಾತ್ರೆ ನಡೆಸಿದ್ದು. ಶಿವರಾಜ್ ಉಮಾಳಿ ಹೊಸೂರು, ಹನುಮಂತರಾಯ, ಅಮರೇಶ್, ರಮೇಶ್, ಮಲ್ಲೇಶಪ್ಪ, ಕಾಶಿನಾಥ್ ಕೊರಡಿ, ದತ್ತಾತ್ರೇಯ, ಶಿವರಾಜ್, ಈಶಪ್ಪ ವಕೀಲರು, ಶ್ರೀನಿವಾಸ್, ಹನುಮಂತ, ನರಸಪ್ಪ ಜೂಕೂರು,
ಹನುಮಂತ ಉದ್ಬಾಳ್, ನಾಗರಾಜ್, ಅಮರೇಶ್ ಸೇರಿದಂತೆ ಇನ್ನಿತರರು ಇದ್ದರು.